ಕೊಪ್ಪಳದಲ್ಲಿ ಬಂಗಾರ, ರಾಯಚೂರಿನಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆ, ರಾಜ್ಯಕ್ಕೆ ಮಹತ್ವದ ಬೆಳವಣಿಗೆ. ಕರ್ನಾಟಕದಲ್ಲಿ ಅಪರೂಪದ ಖನಿಜ ಸಂಪತ್ತಿನ ಪತ್ತೆ ರಾಜ್ಯದ ಅಭಿವೃದ್ಧಿಗೆ ಹೊಸ ಆಶಾಕಿರಣ ಮೂಡಿಸಿದೆ. ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸದ್ಯ ಕರ್ನಾಟಕದಾದ್ಯಂತ ಸುಮಾರು 65 ಕಡೆಗಳಲ್ಲಿ ಖನಿಜ ಹಾಗೂ ಅಪರೂಪದ ಖನಿಜಗಳ ಶೋಧ ಕಾರ್ಯ ನಡೆಸುತ್ತಿದೆ. ಈ ಶೋಧದ ಭಾಗವಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಅಮರಾಪುರ ಪ್ರದೇಶದ ಬಂಗಾರದ ನಿಕ್ಷೇಪ ಪತ್ತೆಯಾಗಿದ್ದು, ಜೊತೆಗೆ ರಾಯಚೂರು ಜಿಲ್ಲೆಯ ಅಮರೇಶ್ವರ ಭಾಗದಲ್ಲಿ ಲಿಥಿಯಂ ನಿಕ್ಷೇಪ ದೊರೆತಿರುವುದು ಮಹತ್ವದ ಬೆಳವಣಿಗೆಯಾಗಿದೆ. ದೇಶದಲ್ಲಿ ಮೊದಲ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಲಿಥಿಯಂ ಪತ್ತೆಯಾದ ಬಳಿಕ ಎರಡನೇ ಬಾರಿ ಲಿಥಿಯಂ ಪತ್ತೆಯಾದ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಿದೆ. ಲಿಥಿಯಂ ಬೆಳ್ಳಿ ಬಣ್ಣದ ಹಗುರವಾದ ಲೋಹವಾಗಿದ್ದು, ಬ್ಯಾಟರಿ, ಎಲೆಕ್ಟ್ರಾನಿಕ್ ಸಾಧನಗಳು, ಗಾಜು, ಲ್ಯಾಬ್ರಿಕೆಂಟ್ ಹಾಗೂ ಔಷಧ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ವಿಶೇಷವಾಗಿ ರೀಚಾರ್ಜಬಲ್ ಲಿಥಿಯಂ ಐರನ್ ಬ್ಯಾಟರಿಗಳಿಗೆ ಜಗತ್ತಿನಾದ್ಯಂತ ಭಾರಿ ಬೇಡಿಕೆ ಇದೆ. ಆದರೆ ಪರಿಸರ ಸಂರಕ್ಷಣೆ, ಭೂಸ್ವಾಧೀನ ಹಾಗೂ ತಾಂತ್ರಿಕ ಅಡಚಣೆಗಳಿಂದಾಗಿ ಈ ನಿಕ್ಷೇಪ ಗಣಿಗಾರಿಕೆ ತಕ್ಷಣ ಆರಂಭವಾಗಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿರ್ಧಾರ, ಅಗತ್ಯ ಅನುಮತಿಗಳೊಂದಿಗೆ ಈ ಖನಿಜ ಸಂಪತ್ತಿನ ಸಮರ್ಪಕ ಬಳಕೆ ಸಾಧ್ಯವಾಗಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ.